ಬಿಗ್ ಬಾಸ್ ಸೀಸನ್ 12 ಗೆದ್ದ ಗಿಲ್ಲಿಗೆ ಹಣ ಸಿಕ್ಕಿದ್ದೆಷ್ಟು? ವಿನ್ನರ್ ಗಿಲ್ಲಿ, ರನ್ನರ್ ಅಪ್ ರಕ್ಷಿತಾಗೆ ಸಿಕ್ಕಿದ್ದೇನು? ಹಾಗಾದ್ರೆ ಟ್ಯಾಕ್ಸ್ ಕಟ್ ಆಗಿ ಗಿಲ್ಲಿ ರಕ್ಷಿತಾಗೆ ಸಿಕ್ಕ ಪ್ರೈಸ್ ಮನಿ ಎಷ್ಟು? ಕಪ್ 50 ಲಕ್ಷ ಅಷ್ಟೇನಾ? ಮತ್ತೇನಾದ್ರೂ ಸಿಕ್ತಾ? ಬಿಗ್ ಬಾಸ್ ಅಮೌಂಟ್ ಬಿಟ್ಟು ಸುದೀಪ್ ಕೊಟ್ಟಿದ್ದೆಷ್ಟು ಹಾಗಾದ್ರೆ ಗಿಲ್ಲಿಗೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಗಿಲ್ಲಿ ಪ್ರೈಸ್ ಮನಿಯ ಡೀಟೇಲ್ಸ್ ಎಷ್ಟು ಸಿಕ್ತು ಹಾಗಾದ್ರೆ? ಸಹಜವಾಗಿ ಹೌದು, ಗಿಲ್ಲಿ ಗೆದ್ರು ಆ ಒಂದು ಕ್ರೇಜ್ ಇದ್ದಿದ್ದೆ. ಬಟ್ ಗಿಲ್ಲಿಗೆ ಏನ್ ಸಿಕ್ತಪ್ಪ? ಬಿಗ್ ಬಾಸ್ ಸೀಸನ್ 12 ವಿನ್ ಆದ ನಂತರ ಗಿಲ್ಲಿಗೆ ಏನ್ ಸಿಕ್ತು? ಏನ್ ಲಾಭ ಆಯ್ತು ಹಾಗಾದ್ರೆ? ಹೌದು, ಒಂದು ಕಪ್ ಅಂತೂ ಸಿಕ್ಕೇ ಸಿಗುತ್ತೆ. ಆ ಕಪ್ ನೋಡೋದಕ್ಕೆ ಅದ್ಭುತವಾಗಿದೆ, ಅದನ್ನ ಕೈಯಲ್ಲಿ ಹಿಡಿಯೋದೇ ಒಂಥರ ಖುಷಿ. ಸೊ ಬಿಗ್ ಬಾಸ್ ನಲ್ಲಿ ಕಪ್ ಜೊತೆಗೆ 50 ಲಕ್ಷ ಸಿಕ್ಕಿದೆ. ಬಿಗ್ ಬಾಸ್ ವಿಜೇತರಿಗೆ ಸರ್ಕಾರದಿಂದ ತೆರಿಗೆ ಶಾಕ್ ಇರುತ್ತೆ. 50 ಲಕ್ಷದ ಜೊತೆಗೆ ಮಾರುತಿ ಸುಜುಕಿ ವಿಕ್ಟೋರೀಸ್ ಕಾರು ಕೂಡ ಇದೆ. ಕಿಚ್ಚ ಸುದೀಪ್ ಕಡೆಯಿಂದ ವೈಯಕ್ತಿಕವಾಗಿ 10 ಲಕ್ಷ ಹಣ ಘೋಷಣೆ ಆಗಿದೆ. ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕ ಶರವಣ ಅವರು ಕೂಡ 20 ಲಕ್ಷ ಕೊಟ್ಟಿದ್ದಾರೆ. ಒಟ್ಟು 80 ಲಕ್ಷ ಪ್ರೈಸ್ ಮನಿ ಗೆದ್ದಿದ್ದಾರೆ ಕಾಮಿಡಿ ಸ್ಟಾರ್ ಗಿಲ್ಲಿ. ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಏನು ವಿನ್ನರ್ ಆಗಿರುವಂತ ಗಿಲ್ಲಿ ಅವರಿಗೆ ಒಂದು ಮಾರುತಿ ಸುಜುಕಿ ವಿಕ್ಟೋರೀಸ್ ಕಾರು, ಇದರ ಜೊತೆಗೆ 50 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್. ಇದು ಅಸಲಿಗೆ ಒಂದು ಬಿಗ್ ಬಾಸ್ ಶೋನಿಂದ ಬಂದಿರುವಂಥದ್ದು. ಅದಾದ ನಂತರ ಸುದೀಪ್ ಅವರು ಬಹಳ ಪ್ರೀತಿಯಿಂದ ವೆಲ್ ಡಿಸರ್ವ್ ನೀನು ಈ ಗೆಲುವಿಗೆ, ಈ ಕಪ್ಗೆ ಅನ್ನೋ ನಿಟ್ಟಿನಲ್ಲಿ ಪ್ರೀತಿಯಿಂದ 10 ಲಕ್ಷ ರೂಪಾಯಿ ನಾನು ನಿನಗೆ ನನ್ನಿಂದ ಕೊಡ್ತೀನಿ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ. ಅಂದ್ರೆ ಟೋಟಲ್ ಆಗಿ ಗಿಲ್ಲಿಗೆ ಸಿಕ್ಕಿರೋದು 60 ಲಕ್ಷ ರೂಪಾಯಿ ಹಣ, ಕ್ಯಾಶ್ ಪ್ರೈಸ್ 60 ಲಕ್ಷ ರೂಪಾಯಿ. ಇನ್ನೊಂದು ಮಾರುತಿ ಸುಜುಕಿ ವಿಕ್ಟೋರೀಸ್ ಕಾರು. ನೋಡಿ, ಇದು ಗಿಲ್ಲಿಯವರಿಗೆ ಈ ಗೆಲುವಿನ ಮುಖಾಂತರ ಸಿಕ್ಕಿರುವಂತ ಉಡುಗೊರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಬಹಳ ಕಡಿಮೆ, ಇಷ್ಟು 12 ಸೀಸನ್ ಆದ್ರೂ ಕೂಡ, ಅಥವಾ ಈ ಸೀಸನ್ ಬಿಟ್ಟು 11 ಸೀಸನ್ ಆದರೂ ಕೂಡ ಸುದೀಪ್ ಅವರು ಬಹಳ ಪ್ರೀತಿಯಿಂದ ಯಾರಿಗಾದ್ರೂ ಹಣ ಕೊಟ್ಟಿದ್ದಾರೆ ಅಂತ ಅಂದರೆ ಈ ಹಿಂದೆ ಕೇಳಿದಾಗ ಒಬ್ಬ ರನ್ನರ್ ಅಪ್ ಕೊಟ್ಟಿದ್ರು ಅಂತ ನಾವು ಕೇಳಿಪಟ್ಟಿದ್ವಿ. ಬಟ್ ಈ ಸಾರಿ ಒಬ್ಬ ವಿನ್ನರ್ಗೆ 50 ಲಕ್ಷ ಚಾನೆಲ್ ಕಡೆಯಿಂದ ಅಥವಾ 50 ಲಕ್ಷ ಬಿಗ್ ಬಾಸ್ ಕಡೆಯಿಂದ ಸಿಗ್ತಾ ಇದ್ರೆ, ಇನ್ನು 10 ಲಕ್ಷ ವೈಯಕ್ತಿಕವಾಗಿ ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದಾರೆ.